ಕೂಲಿ ಕೇಳ್ತಾ ಇರುವ ಡಿಕೆ ಶಿವಕುಮಾರ್ಗೆ ಈ ಬಾರಿಯೂ ನಿರಾಸೆಯಾಯಿತು. 4 ದಶಕಗಳ ಪಕ್ಷಕ್ಕೆ ದುಡಿದ ಕೂಲಿ ಬಂಡೆಗೆ ಗಗನ ಕುಸುಮವೇ. ಕೂಲಿ ಕೇಳ್ತಾ ಇರುವ ಡಿಕೆ ಶಿವಕುಮಾರ್ಗೆ ಈ ಬಾರಿಯೂ ನಿರಾಸೆಯ. 4 ದಶಕ ಪಕ್ಷಕ್ಕೆ ದುಡಿದ ಕೂಲಿ ಬಂಡೆ ಸಿಎಂ ಸ್ಥಾನಕ್ಕಾಗಿ ನಿರಂತರ ದೆಹಲಿ ಪ್ರದಕ್ಷಿಣೆ ಹಾಕಿದ್ರೂ ಪ್ರಯೋಜನವಿಲ್ಲ. ಸಿದ್ದರಾಮಯ್ಯ ಪ್ರಾಬಲ್ಯದ ಮುಂದೆ ಡಿಕೆಶಿ ಆಟ ನಡೆಯೋದೇ ಇಲ್ಲವೇ? ಕನಸಿನ ಕುರ್ಚಿ ಡಿಕೆಶಿಗೆ ಈ ಬಾರಿಯೂ ಮರೀಚಿಕೆಯ. ಸಿದ್ದರಾಮಯ್ಯ ಅಬ್ಬರದ ಮುಂದೆ ಡಿಕೆಶಿ ಶಕ್ತಿ ಪ್ರದರ್ಶನ ಅಟ್ಟರ್ ಫ್ಲಾಪ್. ಸಿದ್ದರಾಮಯ್ಯರನ್ನ ಕೆಳಗಿಳಿಸೋದು ಡಿಕೆಶಿ ಕೈಯಲ್ಲಿ ಸಾಧ್ಯವೇ ಇಲ್ವಾ? ಕೂಲಿ ಕೇಳ್ತಾ ಇರೋ ಡಿಕೆ ಶಿವಕುಮಾರ್ಗೆ ಇದೆಂತಹ ದುಸ್ಥಿತಿ? 4 ದಶಕ ಪಕ್ಷಕ್ಕೆ ದುಡಿದ ಕೂಲಿ ಸಿಎಂ ಸ್ಥಾನಕ್ಕಾಗಿ ನಿರಂತರ ದೆಹಲಿಯ ಪ್ರದಕ್ಷಿಣೆ ಹಾಕಿದ್ರು ಇಲ್ಲ. ಸಿದ್ದರಾಮಯ್ಯ ಪ್ರಾಬಲ್ಯದ ಮುಂದೆ ಡಿಕೆಶಿ ಆಟ ನಡೆಯೋದೇ ಇಲ್ಲವೇ? ಕನಸಿನ ಕುರ್ಚಿ ಡಿಕೆಶಿಗೆ ಈ ಬಾರಿಯೂ ಮರೀಚಿಕೆಯ. ಸಿದ್ದರಾಮಯ್ಯ ಅಬ್ಬರದ ನಡುವೆ ಡಿಕೆಶಿಯ ಕನಸು ನುಚ್ಚು ನೂರಾಗಿದೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸೋದು ಡಿಕೆಶಿ ಕೈಯಲ್ಲಿ ಸಾಧ್ಯ ಆಗ್ತಾನೆ ಇಲ್ಲ. ಸಾಕಷ್ಟು ಸರ್ಕಸನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಕೂಲಿ ಕೇಳ್ತಾ ಇದ್ದಾರೆ, ಆದ್ರೆ ಅವರಿಗೆ ಆ ಕೂಲಿ ಸಿಗ್ತಾ ಇಲ್ಲ. 4 ದಶಕ ಪಕ್ಷಕ್ಕೆ ದುಡ್ದಿದ್ದಾರೆ. ಆದ್ರೆ ಪಕ್ಷ ಮಾತ್ರ ಯಾಕೋ ಡಿಕೆಶಿಯನ್ನ ಸಿಎಂ ಮಾಡುವ ಕನಸನ್ನ ಕನಸಾಗೆ ಇಟ್ಟಿದ್ದಾರೆ. ಅದನ್ನ ನನಸು ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಕನಸಿನ ಕುರ್ಚಿ ಡಿಕೆಶಿಗೆ ಈ ಬಾರಿಯೋ ಮರೀಚಿಕೆಯ. ಸದ್ಯಕ್ಕೆ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಎಂದಿರುವ ಎಐಸಿಸಿ. ಕಲಬುರಗಿಯಲ್ಲಿ ಮಾತನಾಡಿರುವ ಎಐಸಿಸಿ ಅಧ್ಯಕ್ಷ ಖರ್ಗೆ, ಕುರ್ಚಿ ಗುದ್ದಾಟಕ್ಕೆ ಹೈಕಮಾಂಡ್ ಹಸ್ತಕ್ಷೇಪ, ಡಿಕೆಶಿ ಆಟಕ್ಕೆ ಖರ್ಗೆ ಬ್ರೇಕ್. ಸಿಎಂ ಬದಲಾವಣೆ ಚರ್ಚೆಗೆ ಫುಲ್ ಸ್ಟಾಪ್. ಸಿಎಂ ಬದಲಾವಣೆಗೆ ಇನ್ನೂ ಸಮಯವಿದೆ ಎಂದ ಎಐಸಿಸಿ ಅಧ್ಯಕ್ಷ. ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್, ಡಿಕೆಶಿ ಆಸೆ ಖರ್ಗೆ ತಣ್ಣೀರು. ಹಣೆ ಬರಹಕ್ಕಿಂತ ಐಡಿಯಾಲಜಿ ಮುಖ್ಯ ಎಂದ ಎಐಸಿಸಿ ಅಧ್ಯಕ್ಷ. ನಮ್ಮ ಹಣೆ ಬರವನ್ನ ಸೋನಿಯಾ ಗಾಂಧಿ ನಿರ್ಧರಿಸುತ್ತಾರೆ. ಕಾಂಗ್ರೆಸ್ ನಾಯಕತ್ವ ಕಿತ್ತಾಟಕ್ಕೆ ತೆರೆ ಎಳೆಯಲು ಹೈಕಮಾಂಡ್ ಎಂಟ್ರಿ. ಸದ್ಯಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರೇ ಬಾಸ್. ಖರ್ಗೆಯಿಂದ ಸ್ಪಷ್ಟನೆ. ಆದಷ್ಟು ಬೇಗ ಗೊಂದಲ ಬಗೆಹರಿಸುತ್ತೇವೆ ಎಂದ ಖರ್ಗೆ ಹೇಳಿಕೆಯ ರಹಸ್ಯವೇನು? ಸಿದ್ದರಾಮಯ್ಯ ಮುಂದೆ ಡಿಕೆಶಿ ಆಟ ನಡೆಯಲಿಲ್ವಾ? ಸದ್ಯಕ್ಕೆ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಳಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿ ಇದ್ದಾರೆ. ಮಾರುತಿ, ಈಗ ಡಿಕೆಶಿ ಅವರು ಕನಸು ಕಾಣ್ತಾ ಇದ್ರು, ಇವತ್ತೆಲ್ಲ ನಾಳೆ ಸಿಎಂ ಆಗೇ ಆಗ್ತೀನಿ ಅಂತ ಸಾಕಷ್ಟು ಕಸರತ್ತನ್ನ ಕೂಡ ನಡೆಸಿದ್ರು. ಇದೀಗ ಎಐಸಿಸಿ ಅಧ್ಯಕ್ಷರು ಅದನ್ನ ಉಲ್ಟಾ ಮಾಡಿದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ? ಅನ್ವಿ, ಏನು ಕಾಂಗ್ರೆಸ್ ನಲ್ಲಿ ಮೇ 15ರ ನಂತರ ಎಲ್ಲವೂ ಬದಲಾಗುತ್ತೆ. ಅಂದ್ರೆ ಮೇ 4ಕ್ಕೆ ಬೈ ಎಲೆಕ್ಷನ್ ಮತ್ತು ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬರುತ್ತೆ. ಆ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ. ಅದು ನಾಯಕತ್ವ ಬದಲಾವಣೆ ಆಗಿರ್ಬೋದು, ಮತ್ತೆ ಅದೇ ರೀತಿ ಸಚಿವ ಸಂಪುಟ ಪುನರಚನೆ ಆಗಿರ್ಬೋದು. ಇವೆಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಅಂತ ಕೆಲ ರಾಜ್ಯ ನಾಯಕರು ಕೂಡ ಆಕಾಂಕ್ಷಿಯಾಗಿದ್ರು ಮತ್ತು ಆಸೆಗಳಿಂದಲೂ ಕೂಡಿದ್ರು. ಯಾಕೆಂದ್ರೆ ಈಗಾಗಲೇ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಪಡಿಲೇಬೇಕು ಅಂತ ಸಾಕಷ್ಟು ದಿನಗಳಿಂದ ಕಸರತ್ತ ನಡೆಸ್ತಾ ಇದ್ದಾರೆ. ದೆಹಲಿಗೆ ತಿಂಗಳಲ್ಲಿ 2-3 ಬಾರಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಕಳೆದ 2 ವಾರದ ಹಿಂದೆ ಅಷ್ಟೇ ಕೂಡ ಎಐಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸಾಕಷ್ಟು ರಾಜ್ಯ ಬೆಳವಣಿಗೆ ಮತ್ತು ನಾಯಕತ್ವ ಬದಲಾವಣೆ ಆಗಿರಬಹುದು, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಿ ಬಂದಿರೋದು. ಇವೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು ಮತ್ತು ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಗೊಂದಲದಿಂದ ಕೂಡಿತ್ತು. ಯಾಕೆಂದ್ರೆ ಈಗಾಗಲೇ ಹಿರಿಯ ನಾಯಕರು ಕೂಡ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇವೆಲ್ಲವಕ್ಕೂ ಕೂಡ ಒಂದು ಪುಲಿಸ್ ಸ್ಟಾಪ್ ಹಾಕಿ ಅಂತ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹಾದೇವಪ್ಪ ಅವರು ಕೂಡ ಎಸಿ ಅಧ್ಯಕ್ಷರಾದ
ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಬೇಡಿಕೆಯನ್ನು ಇಟ್ಟಿದೆ. ಅಂದ್ರೆ ರಾಜ್ಯದ ಸಾಕಷ್ಟು ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತು ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಗ್ತಿದೆ. ಹೈಕಮಾಂಡ್ ನಾಯಕರು ಇದಕ್ಕೊಂದು ಪೊಲೀಸ್ ಸ್ಟಾಪ್ ಹಾಕ್ಬೇಕು, ಮತ್ತು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕುತ್ತೆ ಅಂತ ಹೇಳಿದ್ರು. ಆದ್ರೆ ಇವತ್ತು ಏನು ಎಐಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೊಟ್ಟಿರೋ ಒಂದು ಹೇಳಿಕೆ ಎಲ್ಲವಕ್ಕೂ ಬ್ರೇಕ್ ಇತ್ತ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಯಾಕೆಂದ್ರೆ ಸಾಕಷ್ಟು ಆಸೆಯಲ್ಲಿದ್ರು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಡಿಕೆಶಿ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತೀನಿ ಅಂತ ಕನಸನ್ನ ಕಟ್ಕೊಂಡಿದ್ರು. 2 ವರ್ಷ ಆದ್ರೂ ಕೂಡ ನಾನು ಈ ರಾಜ್ಯದ ಸಿಎಂ ಆಗ್ತೀನಿ ಅಂತ ಆಸೆಯನ್ನ ಕೂಡ ಇಟ್ಕೊಂಡಿದ್ರು. ಆದ್ರೆ ಇವೆಲ್ಲವೂ ಬ್ರೇಕ್ ಬಿತ್ತ ಎಂಬ ಪ್ರಶ್ನೆ ಕಾಡ್ತಿರೋಂಥದ್ದು. ಎಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತದ್ದು, ಇಲ್ಲಿವರೆಗೂ ನಮಗೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆನೆ ಬಂದಿಲ್ಲ. ಈಗಾಗಲೇ ಸಿಎಂ ಆಗಿ ಸಿದ್ದರಾಮಯ್ಯರು ಮುಂದುವರಿತಿದ್ದಾರೆ. ಅದರ ಬದಲಾವಣೆ ಚರ್ಚೆ ಬಂದಾಗ ನೋಡೋಣ. ಯಾಕೆಂದ್ರೆ ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ. ಒಂದ್ ವೇಳೆ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋದಾದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಾವು ಚರ್ಚೆ ಮಾಡ್ತೀವಿ, ನಾವು ನಿರ್ಧಾರ ಮಾಡ್ತೀವಿ ಅಂತ ಏನ್ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಎಲ್ಲೋ ಒಂದ್ ಕಡೆ ಸಿಎಂ ಆಸೆ ಕಾಣಿಸಿಕೊಂಡಿದ್ದಂತ ಡಿಕೆಶಿ ಅವರಿಗೆ ಒಂದ್ ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿದ್ರ ಆಸೆಗೆ ತಣ್ಣೀರ್ ಎರಚ್ರ ಎಂಬ ಪ್ರಶ್ನೆಯೂ ಕೂಡ ಮೂಡ್ತಾ ಇರುವಂತದ್ದು. ಹಾನ್ವಿ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪಂಚರಾಜ್ಯ ಚುನಾವಣಾ ಫಲಿತಾಂಶದ ವಿಚಾರ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ. ತಮಿಳುನಾಡು, ಕೇರಳದಲ್ಲಿ ನಮ್ಮ ಮೈತ್ರಿಗೆ ಗೆಲುವು, ಕೆಲವೆಡೆ ಗೊಂದಲವಿದೆ ಅನ್ನೋ ವರದಿ ಸಿಕ್ಕಿದೆ. ಬಂಗಾಳದಲ್ಲಿ ಟಿಎಂಸಿ ಮುನ್ನಡೆ ಅನ್ನೋ ಮಾಹಿತಿ ಕೂಡ ಇದೆ. ಫಲಿತಾಂಶ ಬಂದ ಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ದಾರೆ. ಟಿಎಂಸಿ ನಮ್ಮ ಅಲ್ಲಿನ ಮಾಹಿತಿ ಪ್ರಕಾರ ಸಾಕಷ್ಟು ಹಣಾಹಣಿ ಹೋರಾಟ ಇದೆ ಮತ್ತು ಟಿಎಂಸಿಗೆ ಮುನ್ನಡೆ ಇದೆ ಅಂತಕ್ಕಂಥದ್ದು ಒಂದು ನಮ್ಮ ಮಾಹಿತಿ ಬರ್ತಾ ಇದೆ. ಎರಡನೇದು ಬಿಜೆಪಿ ಮತ್ತು ಉಳಿದ ಅವರ ಅಲಯನ್ಸ್ NDA ಪಾರ್ಟ್ನರ್ಸ್ ಅವರು ಸಾಕಷ್ಟು ಸ್ವಲ್ಪ ದಬ್ಬಾಳಿಕೆ ಮಾಡಿ ಹೆದರಿಸಿ CRF ಜನರಿಗೆ ಹಾಕಿ ಅವರು ಅಲ್ಲಿ ಮಮತಾ TMCಗೆ ಟಕ್ಕರ್ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ನಾವು ಅಂತೂ ಮೊದಲಿಂದ ಅಲ್ಲಿ ನಮ್ಮದು ಹೋರಾಟ ಮೊದಲೇ ಸಲ ನಾವು ಒಂಟಿಯಾಗಿ ನಿಂತಿದ್ದೇವೆ. ಅದಕ್ಕೆ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಒಂದು ಬೆಳವಣಿಗೆಗಾಗಿ ಅಲ್ಲಿ ನಮ್ಮ ಹೋರಾಟ ಇದೆ. ಹೀಗೆ ಎಲ್ಲ ಕಡೆ ನಿರೀಕ್ಷೆ ಅಂತೆ ಬರ್ಬೋದು ಅಂತಕ್ಕಂಥದ್ದು